ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಆರೋಗ್ಯಪೂರ್ಣವಾದಂತಹ ಹಣ್ಣು ಹಲಸಿನ ಹಣ್ಣಿನ ಉಪಯೋಗಗಳು ಹಾಗೂ ಅದರ ಬೀಜದ ಉಪಯೋಗಗಳನ್ನು ತಿಳಿಸೋಣ ಅಂತ ಒಂದು ವಿಡಿಯೋನ ಮಾಡಿದ್ದೀನಿ. ನೋಡಿ, ಎಲ್ಲ ಕಡೆ ಯಥೇಚ್ಛವಾಗಿ ಹಾಗೂ ಎಲ್ಲ ಪ್ರದೇಶದಲ್ಲೂ ಸ್ವಾಭಾವಿಕವಾಗಿ ಸಿಗುವಂತಹ ಹಲಸಿನ ಹಣ್ಣು, ಆ ಹಣ್ಣು ಎಷ್ಟು ಮಹತ್ವವಾದದ್ದು ಹಾಗೂ ಅದರಲ್ಲಿರುವಂತಹ ಬೀಜದ ಮಹತ್ವ ಎಷ್ಟು ಅನ್ನೋದನ್ನು ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೀನಿ. ಹೌದು, ಕೆಲವರು ಹಣ್ಣನ್ನು ತಿಂದು ಆ ಬೀಜಗಳನ್ನು ಎಸಿತಾರೆ. ಇದರ ದಿಂಡು, ಬೀಜ ಮತ್ತು ಪ್ರತಿಯೊಂದು ಭಾಗನೂ ಕೂಡ ಇದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಮನೆಗೆ ನೀವು ಈ ಹಲಸಿನ ಹಣ್ಣನ್ನು ತಂದರೆ ಖಂಡಿತ ಈ ಬೀಜಗಳನ್ನ ಎಸಿಬೇಡಿ, ಇದರಿಂದ ತುಂಬ ಉಪಯುಕ್ತವಾಗುತ್ತೆ. ಹಲಸಿನ ಹಣ್ಣು ಪೌಷ್ಟಿಕಾಂಶಗಳ ಆಗರ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಮ್ಮು ಮತ್ತು ಫೈಬರ್ ಹೇರಳವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಜೀರ್ಣಕ್ರಿಯೆಗೆ ತುಂಬ ಸಹಕಾರಿಯಾಗುತ್ತೆ ಈ ಹಲಸಿನ ಹಣ್ಣು. ನಾರಿನಾಂಶ ಅಧಿಕವಾಗಿರುತ್ತೆ, ಮಲಬದ್ಧತೆಯ ನಿವಾರಣೆಯನ್ನು ಮಾಡ್ತದೆ. ಚರ್ಮವನ್ನು ಆರೋಗ್ಯವಾಗಿ ಇಡಲು ಈ ಹಲಸಿನ ಹಣ್ಣು ತುಂಬ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದ್ದು ನಮ್ಮ ಚರ್ಮವನ್ನು ಸುರಕ್ಷಿತವಾಗಿ ಹಾಗೂ ಕಾಂತಿಯುತವಾಗಿ ಮತ್ತು ಸೊಕ್ಕುಗಟ್ಟದ ಹಾಗೆ ಕಾಪಾಡುವಂತಹ ತುಂಬ ಮಹತ್ವದ ಶಕ್ತಿ ಈ ಹಲಸಿನ ಹಣ್ಣಿಗಿದೆ. ಹಲಸಿನ ಹಣ್ಣಿನಲ್ಲಿ ಹಲವಾರು ಪದಾರ್ಥಗಳನ್ನ ಮಾಡ್ತಾರೆ. ದೋಸೆ, ಇಡ್ಲಿ ಮತ್ತು ಕಡುಬು ಈ ರೀತಿಯಾದಂತಹ ಸಿಹಿಯಾದ ಪದಾರ್ಥ, ಸ್ವಲ್ಪ ಕಾಯಿ ಈ ರೀತಿ ಇರುವಾಗ ಇದರಲ್ಲಿ ಚಿಪ್ಸು, ಹಪ್ಪಳ ಪ್ರತಿಯೊಂದು ಐಟಮ್ನ ಮಾಡ್ತಾರೆ. ಇಷ್ಟು ಹಲವಾರು ಉಪಯೋಗಗಳನ್ನ ಹೊಂದಿರುವಂತಹ ಹಲಸಿನ ಹಣ್ಣು ಹಾಗೂ ಹಲಸಿನ ಬೀಜವನ್ನು ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸಿಕ್ಕಿದಾಗ ತಿನ್ನಿ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಕೊಡಿ. ಇನ್ನು ನಾವು ನೆಕ್ಸ್ಟು ಇಲ್ಲಿ ಹಲಸಿನ ಬೀಜದ ಉಪಯೋಗವನ್ನು ತಿಳಿಸ್ಕೊಳ್ಳೋಣ. ಹಲಸಿನ ಬೀಜವನ್ನು ತುಂಬ ಜನ ತಿನ್ನಲ್ಲ. ಹಲವಾರು ಪದಾರ್ಥಗಳನ್ನು ಅಡುಗೆಗೆ ಉಪಯೋಗಿಸ್ಬೋದು, ಹುರಿದು ತಿನ್ಬೋದು ಮತ್ತು ಇದರಲ್ಲಿ ಚಟ್ನಿ, ಹಪ್ಪಳ ಈ ರೀತಿಯಾಗಿ ಹಲವಾರು ಪದಾರ್ಥಗಳನ್ನ ಮಾಡ್ತಾರೆ. ಹಲಸಿನ ಬೀಜದಲ್ಲಿ ಪ್ರೋಟೀನ್ ಮಾತ್ರ ಅಧಿಕವಾಗಿದೆ ಹಾಗೂ ಕಬ್ಬಿಣದ ಅಂಶ ಅಂತೂ ಇನ್ನೂ ಹೇರಳವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಪೊಟ್ಯಾಷಿಯಮ್ಮು, ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗಿರೋದು ಈ ಹಲಸಿನ ಬೀಜದಲ್ಲೇ. ಇದು ತಕ್ಷಣಕ್ಕೆ ಶಕ್ತಿಯನ್ನು ನೀಡೋದ್ರಿಂದ ನಾವು ಹೆಚ್ಚಾಗಿ ಬೇರೆ ಆಹಾರವನ್ನು ತಿನ್ನೋ ಅವಶ್ಯಕತೆ ಇರೋಲ್ಲ. ಹಾಗಾಗಿ ಇದರಲ್ಲಿ ನಮಗೆ ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಪ್ರೋಟೀನ್ ಎಲ್ಲ ಸಿಗೋದ್ರಿಂದ ಈ ಹಲಸಿನ ಬೀಜ ತುಂಬ ಒಳ್ಳೆಯದು. ರಕ್ತಹೀನತೆಯಿಂದ ಬಳಲ್ತಾ ಇರೋರು ಇದನ್ನು ತಿನ್ನೋದ್ರಿಂದ ಕ್ರಮೇಣವಾಗಿ ರಕ್ತದ ಉದ್ಭವ ಜಾಸ್ತಿ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಯಾರಿಗೆ ಜಾಯಿಂಟ್ ಪೈನು, ಮೂಳೆಗಳ ಸೆಳೆತ ಹಾಗೂ ಮೂಳೆಗಳ ಸವೆತ ಇರ್ತದೆ, ಖಂಡಿತ ಅಂಥವ್ರು ಕೂಡ ಈ ಹಲಸಿನ ಬೀಜವನ್ನು ಸೇವಿಸ್ತಾ ಬನ್ನಿ. ಖಂಡಿತ ನಿಮಗೆ ಗೊತ್ತಾಗುತ್ತೆ ಅದರ ರಿಸಲ್ಟು. ಇಂಥವರಿಗೆ ಈ ಹಲಸಿನ ಬೀಜವನ್ನು ಚೆನ್ನಾಗಿ ಹೀಗೆ ಸಾಂಬಾರಿನಲ್ಲಿ ಅಥವಾ ಒಂದು ಗ್ರೇವಿಯಲ್ಲಿ ಮತ್ತು ಈ ರೀತಿಯ ಹುರಿದು ಹೀಗೆ ಅಥವಾ ನೀರಿನಲ್ಲಿ ಒಂದೆರಡು ವಿಷಲ್ ಕೂಗಿಸಿ ಬೇಯಿಸಿದ್ರು ತಿನ್ನಿಸಿ. ಇದನ್ನು ಮಿಸ್ ಮಾಡಬೇಡಿ, ಎಸಿಬೇಡಿ ಹೊರಗಡೆ. ಹೌದು, ನಮ್ಮಲ್ಲಿ ಕಸವನ್ನು ತಿಂದು ರಸವನ್ನು ಎಸಿತೀವಿ ಅಂತಾರೆ. ಹೌದು, ಹಾಗೆ ಮಾಡ್ತೀವಿ. ಇದರಲ್ಲಿರುವಂತಹ ದೊಡ್ಡ ದೊಡ್ಡ ಪೌಷ್ಟಿಕಾಂಶಗಳು ಮತ್ತು ಕಬ್ಬಿಣಾಂಶಗಳನ್ನ ನಾವು ಗುರ್ತಿಸೋದಿಲ್ಲ. ಬೀಜ ಏನು ಮಾಡೋಕ್ಕೆ, ಹಣ್ಣು ತಿಂದ ಮೇಲೆ ಅಂದ್ಬಿಟ್ಟು ಎಸಿತೀವಿ. ನೋಡಿ, ಇದನ್ನು ಆದಷ್ಟು ಕಬ್ಬಿಣದ ಕಾವಲಿ ಮೇಲೆ ಹೀಗೆ ನಾವು ಒಂದು ಹಣ್ಣು ತಂದಿದ್ದು, ಹಣ್ಣನ್ನು ತಿಂದಾದ ಮೇಲೆ ಬೀಜ ಎಲ್ಲ ಸ್ವಲ್ಪ ತೊಳೆದು ಬಿಸಿಲಲ್ಲಿ ಒಣಗಿಸಿ ಹಸಿ ಎಲ್ಲ ಒಣಗಿದ ಮೇಲೆ ಈಗ ಕಬ್ಬಿಣದ ಕಾವಲಿ ಮೇಲೆ ಹೀಗೆ ಈ ಬೀಜವನ್ನು ಹುರಿದು, ಅಂದರೆ ಒಳಗಡೆ ಹಸಿ ಹಾಗೇ ಇರುತ್ತೆ, ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಬೇಯೋದು ನಿಧಾನ ಆಗುತ್ತೆ. ಆದ್ದರಿಂದ ಸಣ್ಣ ಉರಿಯಲ್ಲೇ ತುಂಬ ಹೊತ್ತು ಹೀಗೆ ಇದನ್ನು ಹುರಿದು ತಿಂದರೆ ಇದು ಬಾದಾಮಿ ತಿಂದಷ್ಟೇ ಟೇಸ್ಟ್ ಬರುತ್ತೆ. ನೀವು ಕಾಜು ತಿಂತೀರಲ್ಲ, ಬಾದಾಮಿ ತಿನ್ನೋಷ್ಟೇ ಟೇಸ್ಟು ಈ ಹಲಸಿನ ಬೀಜದಲ್ಲಿರುತ್ತೆ. ಇದರಲ್ಲೇ ಅದಕ್ಕಿಂತ ಹೆಚ್ಚಿನ ಪೌಷ್ಟಿಕಾಂಶಗಳು, ಖನಿಜಾಂಶಗಳು ಸಿಗುವಾಗ ಹಲಸಿನ ಬೀಜವನ್ನು ಯಾಕೆ ಮಿಸ್ ಮಾಡಬೇಕು ಅಲ್ವಾ? ಹೌದು, ಬಡವರ ಬಾದಾಮಿ ಕಡಲೆಕಾಯಿ ಹೇಗೆ, ಹಾಗೆ ಇದು ಕೂಡ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು ಹಲಸಿನ ಬೀಜ. ಇದನ್ನು ಖಂಡಿತ ಯಾರು ಕೂಡ ಎಸಿಬೇಡಿ. ಹೀಗೆ ನಿಧಾನವಾಗಿ ಹುರಿದು ಕಬ್ಬಿಣ ಕಾವಲಿ ಅಥವಾ ಕಬ್ಬಿಣ ಬಾಣಲಿಗಳಲ್ಲಿ ಹುರಿದು ಹೀಗೆ ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ.
ನಾನು ಹಂಚ್ಕೊಂಡಂತಹ ಈ ವಿಡಿಯೋ ನಿಮಗೆ ಇವತ್ತು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಖಂಡಿತ ಹಲಸಿನ ಹಣ್ಣು ಹಾಗೂ ಹಲಸಿನ ಬೀಜದ ಮಹತ್ವದ ಬಗ್ಗೆ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಹೊಸದಾಗಿ ನೋಡ್ತಾ ಇರೋರು ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.